ದೇವರ ಮುಖ ಪ್ರಸನ್ನತೆ ನಮ್ಮ ಮೇಲೆ ಬಿದ್ದಾಗ ದೇವರ ಫೇವರು, ದೇವರ ಸಪೋರ್ಟ್ ನಮಗೆ ಬರ್ತದೆ. ಇವಾಗ ಶತ್ರುಗಳು, ಎಷ್ಟೋ ಜನ ಶತ್ರುಗಳು ಇರ್ತಾರೆ. ಇಸ್ರಾಯೇಲ್ ಪ್ರಜೆಗಳು ಕಾನಾನ್ ದೇಶಕ್ಕೆ ಹೋಗ್ಬೇಕಂತ ಓದ್ತಿರುವಾಗ ಶತ್ರುಗಳು ಅಡ್ಡನೇ ಬರ್ತಿರ್ತಾರೆ. ಅವಾಗ ಮೋಶೆ ಏನು ಮಾಡ್ತಾನೆ ಗೊತ್ತಾ? ಅಯ್ಯ, ಇಷ್ಟು ಶತ್ರುಗಳ ಮಧ್ಯದಲ್ಲಿ ನಾನು ಹೆಂಗೆ ಇವ್ರನ್ನ ಕರ್ಕೊಂಡು ಹೋಗೋಕ್ಕಾಗತ್ತೆ? ನಮಗೆ ಅಷ್ಟು ಯುದ್ಧ ವೀರರು ಅಲ್ಲ, ನಾವು ಯುದ್ಧನೂ ಕಲ್ತಿಲ್ಲ, ಬಟ್ಟಿ ಕೆಲಸ ಮಾಡ್ಕೊಂಡು ಬಂದಿರೋಂಥ ಪ್ರಜೆಗಳು, ಯುದ್ಧ ಮಾಡೋದಂತೂ ಗೊತ್ತಿಲ್ಲ, ಸರಿಯಾದ ಅವಗಾಹನ ಇಲ್ಲ. ಮತ್ತು ನಾವು ಹೆಂಗಿದನ್ನು ಜಯಿಸ್ಕೊಂತ ಹೋಗ್ಬೇಕಂದ್ರೆ, ನಾನು ಇದ್ದೀನಿ ಮೋಶೆ, ನೀನು ಧೈರ್ಯವಾಗಿರು ಅಂದರೆ. ಸರಿ, ನೀನು ಇದೆ ಅಂತ ಹೇಳ್ತಿದೆಯಲ್ಲ, ನಾನು ನೋಡ್ಬೇಕು. ನನ್ನ ನೋಡಿದ್ರೆ ಯಾರೂ ಬದುಕೋದಿಲ್ಲ, ಯಾರು ಜೀವಿಸೋದಿಲ್ಲ. ಸರಿ ಪ್ರಭಾ, ನೀನು ಏನು ಮಾಡ್ತೀರ ನನಗೆ ಗೊತ್ತಿಲ್ಲ, ಒಟ್ಟು ನಾನು ನಿನ್ನ ನೋಡ್ಬೇಕು, ನೀನು ಹೆಂಗೆ ನನಗೆ ದರ್ಶನ ಕೊಡ್ತೀನಿ ನನಗೆ ಗೊತ್ತಿಲ್ಲ ಅಂತೇಳಿ ಪಟ್ಟಿಡ್ತಾನೆ ಮೋಶೆ. ಸರಿ ಬಾ ನಿನ್ನ ಗುಡ್ಡದ ಮೇಲೆ ಅಂತೇಳಿ ಕರೀತಾನೆ. ಕರೆದಾಗ ಅಲ್ಲಿದ್ದಾಗ ಏನಾಗ್ತದೆ ಹೇಳು, ದೇವರ ಒಂದು ಕಾಂತಿಯ ಬೆಳಕನ್ನ ಮೋಶೆ ನೋಡ್ತಾನೆ. ಆಮೇಲೆ ಅವು ಮೋಶೆಗೆ ಏನು ಬರ್ತದೆ ಗೊತ್ತಾ? ಬಲವಾದ ಧೈರ್ಯ ಬರ್ತದೆ. ಅದಕ್ಕೆ ಹೇಳು, ನನ್ನ ದೇವ್ರು ನನ್ನ ಜೊತೆ ಅದಾನಂತೆ, ದೇವರ ಸಪೋರ್ಟ್ ಬರ್ತದೆ. ಅದಕ್ಕೆ ಯಾವಾಗಾದ್ರೂ ಮೋಶೆ ಕೆಳಗಿಳ್ಕ ಅಂತ ಬರ್ತಾನೋ, ಇಸ್ರಾಯೇಲ್ ಪ್ರಜೆಗಳೆಲ್ಲ ಓಡೋತಿರ್ತಾರ. ಎದಕ್ಕೆ ಓಡೋತಿರ್ತಾರ ಅಂತ ಅರ್ಥ ಆಗೋದಿಲ್ಲ. ಎದಕ್ಕೆ ನಾನು ನೋಡಿ ಓಡೋತಿದಾರ ಅಂತಿದ್ರೆ, ಆ ಬೆಳಕು, ಆ ಮುಖಕಾಂತಿ ಅವ್ರಿಗೆ ಏನಾಗ್ತಿತ್ತು ಗೊತ್ತಾ? ಕಂಡು ಅವರು ತಟಕನ ಓಡೋತಿರ್ತಾರ. ಮೋಶೆಗೆ ಗೊತ್ತಿಲ್ಲ, ಮೋಶೆಗೆ ಆ ಬೆಳಕು ಪ್ರಕಾಶಿಸಕತ್ತೆ ತನ್ನ ಮಖದಾಗ ಅಂತೇಳಿ ಮೋಶೆಗೆ ಗೊತ್ತಿಲ್ಲ. ಬಟ್ ಸುತ್ತಮುತ್ತ ಎಲ್ಲರಿಗೆ ಏನಾಗೈತೆ ಗೊತ್ತಾಗತ್ತದು. ಅವಾಗ ಏನಾಗ್ತದೆ ಗೊತ್ತಾ? ದೇವರೊಂದು ಬಲ ನಮಗೆ ಸಿಗ್ತದೆ, ದೇವರೊಂದು ಸಪೋರ್ಟ್ ನಮಗೆ ಸಿಗ್ತದೆ. ಪ್ರತಿ ಹೋರಾಟದಲ್ಲಿ ಕೂಡ ದೇವರು ನಮಗೆ ಜಯ ಕೊಡ್ತಾನೆ. ಪ್ರತಿ ಶತ್ರು ಮೇಲೆ ನಾವು ಜಯ ಹೊಂದುತ್ತೀವಿ ಅವಾಗ, ಅಪವಾದ ಮೇಲೆ ನಾವು ಜಯ ಹೊಂದುತ್ತೀವಿ ಅವಾಗ. ಯಾಕಂದರೆ ನಾವು ಆತ್ಮೀಯ ಜೀವಿತದಲ್ಲಿ ಹೋಗ್ತಿದೀವಿ ಅಂದರೆ ಕಂಪಲ್ಸರಿ ನಮಗೆ ಶತ್ರು ಇದ್ದೇ ಇರ್ತದೆ. ಅಪವಾದಿನೇ ನಮಗೆ ಶತ್ರು, ಅದನ್ನ ಇಲ್ಲ ಅವನು. ಮತ್ತು ಆ ಶತ್ರು ನಾವು ಜಯಿಸ್ಬೇಕಂದ್ರೆ ಹೆಂಗೆ ಜಯಿಸೋಕ್ಕಾಗ್ತದೆ? ನಿನಗೆ ಹೆಂಗೆ ಜಯಿಸಿ ಅಪವಾದಿನ ಜಯಿಸ್ಬೇಕಂದ್ರೆ ದೇವರ ಮುಖ ಪ್ರಸನ್ನತೆ ನಿನ್ನ ಮೇಲೆ ಬೀಳ್ಬೇಕು. ನಿನ್ನ ಮೇಲೆ ಬಿದ್ದಾಗ ಆ ಮುಖ ಪ್ರಸನ್ನತೆ ಅಪವಾದಿಗೆ ಕಾಣಬೇಕದು. ಆಮೇನ್. ಎದಕ್ಕೆ ಹೇಳು? ಈ ಸೇವಕರು ನೋಡಿ ಈ ದೆವ್ವಗಳು ಎಲ್ಲ ಎದಕ್ಕೆ ಭಯಬಿದ್ದು ಓಡತ್ತವೆ ಹೇಳು? ಸೇವಕನ ಮೇಲೆ ಆ ಮುಖ ದರ್ಶನ, ದೇವರ ಮುಖ ದರ್ಶನ ಇರ್ತದೆ. ಆಮೇನ್. ಅದು ಯಾರಿಗೆ ಕಾಣ್ತದೆ? ಶತ್ರುಗೂ ಕಾಣ್ತದೆ. ಶತ್ರು ಕಾಣ್ತದದು, ಭಯ ಬೀಳ್ತಾವ. ಅವಾಗ ನಾವು ಭಯ ಬೀಳೋದಿಲ್ಲ, ಅವು ಭಯ ಬೀಳ್ತಿರ್ತಾವ, ಅವು ಭಯ ಬಿದ್ದು ಓಡಾತಿರ್ತಾವ, ಅರ್ಥ ಆಗೋದಿಲ್ಲ. ಅದಕ್ಕೆ ಯಾರ ಮನೆಗನಾಗಲಿ ಸೇವಕನ ಕಾಲಿಟ್ಟು, ನಿಜವಾಗ್ಲೂ ಆತ್ಮ ಸಂಬಂಧವಾದ ಸೇವಕನಾದರೆ ಅವನ ಕಾಲಿಟ್ಟನಂದ್ರೆ ಆ ಮನೆಗಿರೋ ದುರಾತ್ಮ ಓಡ್ತಾವ. ಆಮೇನ್. ನಿಂದ್ರದಿಲ್ಲ ಅಲ್ಲಿ ಆ ಮುಖ ದರ್ಶನಗ ನಿಂತ್ಕೊಳಕ್ಕಾಗಲಿಲ್ಲ. ಹೆಂಗೆ ಇಸ್ರಾಯೇಲ್ ಪ್ರಜೆಗಳು ಓಡೋತಿದಾರೋ ಆ ದರ್ಶನ, ಆ ಕಾಂತಿ ನೋಡೋಕ್ಕಾಗಲಾರ್ದ ಹಂಗ ದುರಾತ್ಮಗಳು, ದೆವ್ವಗಳು ಓಡ್ತಾವ. ಇರೋದಿಲ್ಲ ಅಲ್ಲಿ, ಆ ಪ್ರಾಂತದಲ್ಲಿ ಇರೋದಿಲ್ಲ. ಜಯ ಯಾರು ಸಪೋರ್ಟ್ ಇರ್ತದೆ? ನಮ್ದಲ್ಲ, ಆತನ ಪ್ರಸನ್ನತೆ ನಮ್ಮಲ್ಲಿ ಇರ್ತದೆ. ಆಮೇನ್. ಆತನ ಸಪೋರ್ಟ್ ನಮಗಿರ್ತದೆ. ಅದಕ್ಕೆ ದುಷ್ಟಶಕ್ತಿ ಕೂಡ ನಿಂದಿರೋದಿಲ್ಲ, ದುಷ್ಟಶಕ್ತಿ ಕೂಡ ಕಾರ್ಯ ಮಾಡೋದಿಲ್ಲ. ಏನೇ ಆಗಿರಲದು. ಈ ವಾಸ್ತು ಬೇಸಿಲ್ಲ, ಈ ವಾಸ್ತುನಾಗಿದ್ದರೆ ನಮ್ಗೆ ಏನೇನು ಆಗ್ತದೆ, ಆ ವಾಸ್ತುನಾಗ ನಮ್ಗೆ ಏನಿದ್ರೆ ಏನಾಗ್ತದೆ. ಈ ವಾಸ್ತುನಾಗಿದ್ದಾಗ ಎಷ್ಟೋ ಜನ ಸತ್ತೋಗ್ಬಿಟ್ಟಾರ, ಈ ಮನೆಗಿದ್ದಾಗ ಎಷ್ಟೋ ಜನ ಇದಾಗ್ಬಿಟ್ಟಾರ. ವಾಸ್ತು ಸರಿ ಇಲ್ಲದೆ ನಾವು ತಗೋಬಾರ್ದು. ಅವಾಗ ಶಕ್ತಿಯಲ್ಲಿ ಕೆಲಸ ಮಾಡಿರ್ಬೋದು, ಬರೀ ದುರಾತ್ಮಗಳಲ್ಲಿ ಕೆಲಸ ಮಾಡ್ತಿರ್ಬೋದು. ಆದರೆ ಇವಾಗ ದೇವರ ಮುಖ ಪ್ರಸನ್ನತೆಯಲ್ಲಿದ್ದ ನಾವು ಓದ್ತಿದ್ದೀವಿ. ಆಮೇನ್. ನಮಗೆ ಅದು ಕೆಲಸ ಮಾಡೋದಿಲ್ಲ, ದೇವರ ಮಕ್ಕಳ ಮೇಲೆ ಅದು ಕೆಲಸ ಮಾಡೋದಿಲ್ಲ. ದೇವರ ಆ ಅಭಿಷೇಕ, ಆ ಒಂದು ಮುಖ ಪ್ರಸನ್ನತೆ ಯಾರು ಅನುಭವಿಸ್ತಿರ್ತಾರೋ ದುಷ್ಟಶಕ್ತಿ ಕೂಡ ಅಲ್ಲಿ ಕಾರ್ಯ ಮಾಡೋದಿಲ್ಲ. ಒಂದು ಟೈಮ್ನಲ್ಲಿ ಮಾಡಿರ್ಬೋದೇನೋ. ಇವಾಗ ದೇವರ ಸಪೋರ್ಟ್ ಇಟ್ಕೊಂಡು, ದೇವರ ಶಕ್ತಿನ ಹಿಡ್ಕೊಂಡು, ಆ ಮುಖ ಪ್ರಸನ್ನತೆನ ಹಿಡ್ಕೊಂಡು ನಾವು ಎಂಟ್ರಿ ಆದಾಗ ಅಲ್ಲಿ ಶಕ್ತಿ ಕೂಡ ಕೆಲಸ ಮಾಡೋದಿಲ್ಲ. ಆಮೇಲೆ ಓಡ್ತಾವೆ. ಮನೆಗೆ ದುಷ್ಟಶಕ್ತಿಗಳು ಹೋಗ್ಬೇಕು, ಮನೆಗೆ ದುಷ್ಟಕ್ರಿಯೆಗಳು ಹೋಗ್ಬೇಕು. ಇವೆಲ್ಲ ಹೋಗ್ಬೇಕಂದ್ರೆ ಏನಾಗ್ಬೇಕು ಹೇಳು? ನಿನ್ನಲ್ಲಿ ಮುಖಕಾಂತಿ ಕಾಣಬೇಕು. ನೀನು ಆ ಮುಖಕಾಂತಿ ನೀನು ಅನುಭವಿಸಿ ಅಂದರೆ, ನೀನು ಆ ದರ್ಶನ ನೀನು ಅನುಭವಿಸಿ ಅಂದರೆ, ಆ ಶಕ್ತಿ ನೀನು ಹೊಂದ್ಕೊಂಡೆ ಅನ್ಕೋ, ದುಷ್ಟಶಕ್ತಿಗಳು ಕೂಡ ಮನೆಗಿರೋದಿಲ್ಲ, ಓಡ್ತಾವು, ಭಯಂಕರವಾಗಿ ಓಡ್ತಾವ. ದೇವರ ಶಕ್ತಿ, ದೇವರ ಬಲ ನಮ್ಮ ಹತ್ರ ಇರ್ತದೆ. ಯಾಕಂದರೆ ನಮಗೆ ಕಾಣೋದಿಲ್ಲ, ಅದು ನಮಗೂ ಕಾಣೋದಿಲ್ಲ, ಬಟ್ ದುಷ್ಟಶಕ್ತಿಗಳು ಕಾಣ್ತಾವೆ. ದೇವರ ಮುದ್ರೆ ನಮ್ಮ ಮೇಲೆ ಹಾಕಿರ್ತಾನೆ. ಯಾವಾಗಾದರೂ ಅಭಿಷೇಕ, ಆ ಒಂದು ಪ್ರಸನ್ನತೆ ನಮ್ಮ ಮೇಲೆ ಬೀಳ್ತತೋ, ಆ ಮುಖಕಾಂತಿ ನಮ್ಮ ಮೇಲೆ ಬೀಳ್ತತೋ, ದುಷ್ಟಶಕ್ತಿ ಕೂಡ ಕೆಲಸ ಮಾಡೋದಿಲ್ಲ. ಅದಕ್ಕೆ ಸೇವಕನ ಎದಕ್ಕೆ ಪ್ರಾರ್ಥನೆ ಮಾಡ್ತಾನೆ ಕೈಟ್ ಅಂದರೆ, ಆ ಪ್ರಸನ್ನತೆ ಆ ಕಡೆ ವ್ಯಕ್ತಿಗೆ ತಾಕದಾಗ ಅದೇನಾಗ್ತದೆ ಗೊತ್ತಾ? ಪ್ರತಿ ದುಷ್ಟಶಕ್ತಿಗಳು ಅಲ್ಲಿ ಓಡತಾವ, ಪ್ರತಿ ಬಲಹೀನತೆಲಿದ್ದ ಅಲ್ಲಿ ಓಡತಾವ. ಆ ಕೃಪೆ ದೇವರು ತನ್ನ ಮಕ್ಕಳು ಕೊಟ್ಟಿರ್ತಾನೆ.
ಹೊಂದ್ಕೋಬೇಕು ಅದನ್ನು ನಾವು. ಅದು ಸುಮ್ಮನೆ ಬರೋದಲ್ಲ, ಅದು ಉಚಿತವಾಗಿ ನಮಗೆ ರಕ್ಷಣೆ ಬಂದಿದ್ದೆ. ಯಾಕಂದ್ರೆ ಆತೇ ಎಲ್ಲ ಮಾಡಿಬಿಟ್ಟಾನ ಬಂದು, ಪಾಪ ಆತ ಎಲ್ಲ ನಮ್ಮ ಸಲುವಾಗ ಪ್ರಾಣ ಕೊಟ್ಟು ನಮ್ಮ ಸಲ ತ್ಯಾಗ ಮಾಡಿ ತಾನೇ ಬಲೆ ಆಗೋಣ, ನಮಗೆ ಕಂಪ್ಲೇಸ್ನಾಗ ತಾನೇ ಬಲೆ ಆಗೋಣ. ನಾವು ವಿಶ್ವಸಿಸಿ ನಾವು ರಕ್ಷಣೆದಲ್ಲಿ ಫ್ರೀಯಾಗಿ ಬಂದೀವಿ. ಆದರೆ ಕೆಲವೊಂದು ದೇವ್ರದಲ್ಲಿ ನಾವು ಪಡ್ಕೋಬೇಕಂದ್ರೆ ನಾವು ಹೋರಾಡ್ಬೇಕು. ಎಲ್ಲ ಉಚಿತವಾಗಿ ಬರೋದಿಲ್ಲ. ಅದು ನಮ್ಮ ಪ್ರಯಾಸ, ನಮ್ಮ ಆಸಕ್ತಿ, ನಮ್ಮ ಒಂದು ಆಸೆ, ಇವೆಲ್ಲ ದೇವ್ರು ನೋಡ್ತಾನ. ಕೊಟ್ಟಾಗ ಏನು ಮಾಡ್ತಾನ, ಯಾವುದಕ್ಕಾಗಿ ಉಪಯೋಗಿಸ್ತಾನ, ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತಾನ, ಇಲ್ಲ ನನ್ನ ಚಿತ್ತಕ್ಕಾಗಿ ಉಪಯೋಗಿಸ್ತಾನ, ಇವೆಲ್ಲ ಪರೀಕ್ಷಿಸ್ತಾನ. ಆ ನಂಬಿಕೆ ದೇವರಿಗೆ ನಾವು ಕೊಟ್ಟಾಗ, ಆ ನಂಬಿಕೆ ನಾವು ದೇವರಿಗೆ ತರಿಸಿದಾಗ, ನನ್ನ ಮಗಗೆ ಕೊಟ್ಟರು ಕೂಡ ನನ್ನ ಸಾಕ್ಷಿಗಾಗಿ ಜೀವಿಸ್ತಾನ, ನನ್ನ ರಾಜ್ಯಕ್ಕಾಗಿ ಜೀವಿಸ್ತಾನ, ನನ್ನ ಮಹಿಮೆಗಾಗಿ ಜೀವಿಸ್ತಾಳ ಅಂತೇಳಿ ಆ ಒಂದು ನಂಬಿಕೆ ದೇವರಿಗೆ ನಾವು ಕೊಟ್ಟಾಗ, ಆ ಹೋರಾಟ ನಾವು ಮಾಡಿದಾಗ ಅವಾಗ ಏನಾಗ್ತದೆ ಗೊತ್ತಾ, ದೇವರ ಪ್ರಸನ್ನತೆ ನಮ್ಮ ಮೇಲೆ. ಅವ ಶಕ್ತಿ ಕೂಡ ಕೆಲಸ ಮಾಡೋದಿಲ್ಲ ನಮ್ಮ ಮುಂದೆ. ಆತ ನಮ್ಮ ಪಕ್ಷ ಇರ್ತಾನೆ. ಫಸ್ಟ್ ಆಫ್ ಆಲು ಸೈತಾನಗಳು ಏನಾಗ್ಬಿಡ್ತು ಗೊತ್ತಾ, ನಮ್ಮ ಮಕ್ಕದಾಗೆ ಅವರು ಆ ಒಂದು ದೇವರ ಮುದ್ರೆ ಕಂಡು ಬಿಡ್ತದೆ ಅವ್ರಿಗೆ. ಆ ಶಕ್ತಿಗೆ ಅವ್ರು ನಿಂತ್ಕೊಳ್ಳೋದು, ಅದಕ್ಕೆ ಓಡೋಗ್ಬಿಡ್ತಾರೆ, ನಿಂತ್ಕೊಳ್ಳೋದಿಲ್ಲ. ನಮ್ಮ ಜಾಸ್ತಿ ಮಾತಾಡೋದಿಲ್ಲ ಅವರು. ಎದಕ್ಕೆ ಮಾತಾಡೋದಿಲ್ಲ ಹೇಳು? ಅವ್ರಿಗೆ ಆಗೋದಿಲ್ಲ, ಅವ್ರಿಗೆ ಎದ್ದೆದ್ದು ಹೋಗ್ಬಿಡ್ತಾರೆ, ನಿಂತ್ಕೊಳ್ಳೋದಿಲ್ಲ. ಆ ಒಂದು ಪ್ರಸನ್ನತೆ ಅವ್ರು ತಟ್ಕೊಳಕ್ಕೆ ಆಗೋದಿಲ್ಲ ಅವ್ರಿಗೆ. ಅದು ಇಂಥವ್ರಿಗೆ ಕೊಡ್ತೀನಿ ಅಂತ ಹೇಳೋಣ ದೇವರು. ಪ್ರತಿಯೊಬ್ಬರಿಗೂ ಕೊಡ್ತೀನಿ ನಾನು, ನಿನಗೂ ಕೊಡ್ತಾನ, ನಿನಗೂ ಅಧಿಕಾರ ಕೊಟ್ಟಾನ. ಯಾಕಂದರೆ ನಿನ್ನ ಮಗಳು, ನಿನಗೆ ಅಧಿಕಾರ ಐತೆ. ಬಟ್ ಅಧಿಕಾರ ಏನು ಮಾಡ್ಬೇಕು ಹೇಳು? ಪಡ್ಕೋಬೇಕು. ನನಗೆ ಕೊಡು, ನಿನ್ನ ಪ್ರಸನ್ನತೆ ನಾನು ನೋಡ್ಬೇಕು, ನಾನು ಹೋರಾಡ್ಬೇಕು. ನಾನು ಇನ್ನೂ ಜಯಿಸೋದು ಎಷ್ಟೋ ಐತೆ. ಎಷ್ಟೋ ದುಷ್ಟಶಕ್ತಿಗಳು ನಮ್ಮನ್ನು ಕಾಡ್ತದವ, ಎಷ್ಟೋ ದುಷ್ಟಶಕ್ತಿಗಳು. ಇವೆಲ್ಲ ಎದುರಿಸ್ಬೇಕಂದ್ರೆ ನನಗೆ ಶಕ್ತಿ ಬೇಕಲ್ಲ, ನನಗೆ ಬಲ ಬೇಕಲ್ಲ. ಮತ್ತು ಬಲ ಬೇಕಂದ್ರೆ ನಿನ್ನ ಮುಖಕಾಂತಿ ನನ್ನ ಮೇಲೆ ಬರಬೇಕಲ್ಲ, ನಿನ್ನ ಪ್ರಸನ್ನತೆ ನಾನು ಅನುಭವಿಸ್ಬೇಕಲ್ಲ, ನಿನ್ನ ಅಭಿಷೇಕ ನಾನು ಹೊಂದಬೇಕಲ್ಲ. ಕೇಳಿದಾಗ ಏನು ಮಾಡ್ತಾನೆ ಗೊತ್ತಾ, ದೇವ್ರ ಶಕ್ತಿ ಕೊಡ್ತಾನ, ದೇವ್ರು ನಮಗೆ ಸಪೋರ್ಟ್ ಆಗಿರ್ತಾನ. ನೀನು ಎಲ್ಲಿ ಹೆಜ್ಜೆ ಇಟ್ಟರು ಕೂಡ ಅಲ್ಲಿ ದುಷ್ಟಶಕ್ತಿಗಳು, ನೀನು ಆ ವ್ಯತಿರೇಕವಾದದ್ದು ಎಲ್ಲ ದೂರಾಗಿ ನಿನಗೆ ಜಯ, ನಿನಗೆ ವಿಜಯ ಅನ್ನೋದು, ನೀನು ಎಲ್ಲಿ ಹೋದ್ರು ನಿನ್ನ ವಿಜಯ ನಿನ್ನ ಮುಂದೆ ನಡೀತಿರ್ತತೆ. ಜಯ ನಿನ್ನ ಮುಂದೆ ನಡೆಸ್ತಿರ್ತಾನ. ಆತ ವಿಜಯೋತ್ಸವವಾಗಿ ನಡೆಸ್ತಿರ್ತಾನೆ. ಆಮೇನ್.